ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಫ್ರೈಡೇ. ನಾನು ಟ್ರಿಪ್ಪಿಗೆ ಬಂದಮೇಲೆ ಇದು ಸೆಕೆಂಡ್ ಬ್ಲಾಗ್ ಮಾಡ್ತಿರೋದು. ಟ್ರಿಪ್ಪಿನ ಬಂದಮೇಲೆ ಸೊ ಟ್ರಿಪ್ ಬ್ಲಾಗ್ಸ್ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಶಾಪಿಂಗ್ ಮಾಡಿದ್ವಿ, 1 ಲಕ್ಷ ಖರ್ಚು ಮಾಡಿ ಶಾಪಿಂಗ್ ಮಾಡಿದ್ದೀನಿ. ಆ ಬ್ಲಾಗು ಮತ್ತು ಬ್ಯಾಂಕಾಕಲ್ಲಿ ಎಲ್ಲ ಶಾಪಿಂಗ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಎಲ್ಲಿ ಚೀಪ್ ಇರುತ್ತೆ, ಸ್ಟ್ರೀಟ್ ಶಾಪಿಂಗು, ಮಾಲ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಸೊ ಆ ಬ್ಲಾಗ್ಸಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಇವಾಗ ನಾನು ಕುಕ್ ಮಾಡ್ತಾ ಇದ್ದೀನಿ, ಫಿಶ್ ಕರಿ ಮತ್ತು ರೈಸ್ ಮಾಡೋಣ ಅಂತ. ಸೊ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ತಂದು ಇಟ್ಬಿಟ್ಟಿದ್ವಿ, ತಂದು ಡೀಪ್ ಫ್ರೀಸ್ ಮಾಡಿಬಿಟ್ಟಿದ್ದೆ ನಾನು. ಇವಾಗೆಲ್ಲ ಕ್ಲೀನ್ ಮಾಡಿ ಅವಾಗಿಂದ ತೆಗೆದಿಟ್ಟಿದೆ ಅದನ್ನು. ಸೊ ನನಗೆ ಐಸು ತುಂಬ ಇದಾಗ್ತಿದೆ. ಬಂದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು, ಅದು ಇದು ಕೆಲಸಗಳು, ಇನ್ನೂ ಕೆಲಸ ಮುಗ್ದೇ ಇಲ್ಲ ಅಂತ ಹೇಳಬೇಕು. ಎಷ್ಟೊಂದು ಬಟ್ಟೆಗಳೆಲ್ಲ ಇನ್ನೂ ಎತ್ತಿಡೋದೆಲ್ಲ ಇದೆ, ವಾಶ್ ಮಾಡಿದ್ದು. ಸೊ ಇವತ್ತು ಸ್ವಲ್ಪ ಮಾಡ್ತೀನಿ ನಾನು. ಆಮೇಲೆ ಜಿಯನ್ ಟಾಯ್ಸ್ ಎಲ್ಲ ಇದು ಮಾಡಬೇಕು. ಮತ್ತು ನಾಳೆಯಿಂದ ಒಂದು ಬರ್ಡೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಫ್ರೆಂಡ್ಸ್. ಏನಂದರೆ ಮಧ್ಯಾಹ್ನ ಕುಕ್ ಮಾಡೋಕ್ಕೂ ರೆಡಿ ಮಾಡ್ತಾಯಿದ್ದೆ, ಅದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಮಧ್ಯ ನಾನು ಮಾಡ್ತಾನೇ ಇರ್ತೀನಿ. ಒಂದೇ ಕೆಲಸ ನಾನು ಮಾಡಲ್ಲ, ಯಾಕೆಂದರೆ ಎಲ್ಲ ಕೆಲಸ ಮಧ್ಯ ಮಾಡ್ತಿದ್ರೆ ಬೇಗ ಆಗುತ್ತೆ ಅಂತ. ಸೊ ಇಲ್ಲಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದ್ವಿ ಜಿಯಂದು. ಸೊ ಅದ್ರ ಜೊತೆಗೆ ಅವ್ನು ಡ್ಯಾನ್ಸ್ ಬೇರೆ ಸ್ಟಾರ್ಟ್ ಆಯಿತು, ಮಮ್ಮ ಡ್ಯಾನ್ಸ್ ಮಾಡು ಅದು ಇದು ಅಂತ. ಸೊ ಅವನ ಜೊತೆಗೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬ ಇಷ್ಟ. ಸಣ್ಣ ಪುಟ್ಟ ಈ ಥರ ಹೆಲ್ಪ್ ಮಾಡ್ತಾನೆ. ಸೊ ಕ್ಲೀನ್ ಮಾಡಬೇಕಾದ್ರೆ ಅವನು ಕೂತ್ಕೊಂಡು ಕೆಳಗಡೆ ತೆಗೆದಿಡೋದು, ಮತ್ತು ಅವ್ನಿಗೆ ಯಾವ ಟಾಯ್ ಬೇಕು ಅದು ಹೇಳು, ನಿಂಗೆ ಬೇಡದೇ ಇರೋದು ಹೇಳು ಅಂತ ಕೇಳಿದ್ದೆ. ಸೊ ಅದನ್ನು ಹೇಳ್ತಾ ಇದ್ದೆ, ನಂಗೆ ಇದು ಬೇಕು ಇದು ಬೇಡ ಅಂತ. ಸೊ ಹಾಗೆ ಫುಲ್ಲು ಕ್ಲೀನ್ ಮಾಡಿದ್ವಿ. ನಾನು ಜೀವ್ ಬೇಬಿ ಎಷ್ಟು ಮಾತಾಡ್ತೀವಿ ಗೊತ್ತಾ, ಚಂದ್ರಕೇಲಿ ಯಾವಾಗಲೂ ಬಯಸ್ಕೊತಾನೆ ಇರ್ತೀವಿ. ಇಬ್ಬರು ಎಷ್ಟು ಮಾತಾಡ್ತೀರಾ, ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇರ್ತೀರಾ ಅಂತ. ಚಂದು ಸ್ವಲ್ಪ ಕಡಿಮೆನೇ ಮಾತಾಡೋದು, ಬಟ್ ನಾನು ಜೀವ್ ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇರ್ತೀವಿ. ಬ್ಲಾಗ್ ನೋಡ್ತಾ ಇದ್ರಿ. ಬ್ಲಾಗ್ ಮಧ್ಯ ನಾನು ನಿಮ್ಮ ಹತ್ರ ಎಲ್ಲ ಒಂದು ಶೇರ್ ಮಾಡಬೇಕಿತ್ತು. ಏನಂದರೆ ನಾನು ಇವಾಗ ತಾನೇ ಟ್ರಾವೆಲ್ ಮುಗಿಸ್ಕೊಂಡು ಬಂದೆ. ಸೊ ಟ್ರಾವೆಲಲ್ಲಿ ನಿಮಗೆ ಗೊತ್ತು, ತುಂಬ ಅಂದರೆ ಬಿಸಿಲಲ್ಲಿ ಓಡಾಡ್ತಿರೋದಾಗಿರ್ಬೋದು, ಮತ್ತು ಟ್ರಾವೆಲ್ ಜಾಸ್ತಿ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಡಾರ್ಕ್ ಸ್ಪಾಟ್ಸ್ ಬರುತ್ತೆ. ಸೊ ಡಾರ್ಕ್ ಸ್ಪಾಟ್ಸ್ ಹೋಗಿಸ್ಕೊಳ್ಳೋದು ಏನಂದರೆ ತುಂಬ ಕಷ್ಟ ಅಂತ ಹೇಳ್ಬೋದು. ಸೊ ಡಾರ್ಕ್ ಸ್ಪಾಟ್ಸ್ ಏನಕ್ಕೆ ಬರುತ್ತೆ ಅಂತ ನಾನು ತುಂಬ ಸರಿ ನಿಮಗೆ ಹೇಳಿದ್ದೀನಿ ಆವಾಗಲೇ. ನಾವು ಜಾಸ್ತಿ ಸನ್ ಎಕ್ಸ್ಪೋಸರ್ ಆದಾಗ ಅಥವಾ ಆ್ಯಕ್ನಿ ಸ್ಕಾರ್ಸಿಂದ ಇದರಿಂದ ಡಾರ್ಕ್ ಸ್ಪಾಟ್ಸ್ ಬರುತ್ತೆ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಹಾರ್ಮೋನಲ್ ಚೇಂಜಸ್ಸಿಂದನೂ ಕೂಡ ನಮಗೆ ಆ್ಯಕ್ನಿಸ್ ಬರುತ್ತೆ. ಆ್ಯಕ್ನಿ ಬಂದಾಗ ಡಾರ್ಕ್ ಸ್ಪಾಟ್ಸು ಜೊತೆಲೇ ಬರುತ್ತೆ ಅಂತ ಹೇಳ್ಬೋದು. ನಾವು ಡಾರ್ಕ್ ಸ್ಪಾಟ್ಸ್ನ ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದು ಒಂದು ಒಳ್ಳೆ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಇದರಿಂದ ಗ್ಲೋಯಿಂಗ್ ಸ್ಕಿನ್ ಕೂಡ ನಮಗೆ ಸಿಗಬೇಕು. ಅದರಿಂದ ಒಂದು ಒಳ್ಳೆ ಪ್ರಾಡಕ್ಟ್ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಿದ್ದೀನಿ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೆರಮ್ ವಿತ್ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್, 10% ಗ್ಲೈಕೋಲಿಕ್ ಆಸಿಡ್ ಆ್ಯಂಡ್ 2% ನಿಯಾಸಿನಮೈಡ್. ಸೊ ಇದು ಸ್ಕಿನ್ಗೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೆ. ಇದೊಂದು ಲೈಟ್ ವೆಯ್ಟ್ ಫಾರ್ಮುಲಾ, ನಿಮ್ಮ ಸ್ಕಿನ್ಗೆ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಡಾರ್ಕ್ ಸ್ಪಾಟ್ಸ್ನ ಕ್ಲಿಯರ್ ಮಾಡಿ ಒಂದು ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಫ್ರೆಂಡ್ಸ್, ಏನಂದರೆ ನಾನು ಟ್ರಿಪ್ಪಿಂದ ಬಂದ ಮೇಲೆ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸೆರಮ್ ಏನಿದೆ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ರಿಸಲ್ಟ್ಸ್ ಗೊತ್ತಾಗ್ತಾ ಇದೆ. ವಿಸಿಬಲಿ ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಆಗ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ನನಗೆ ತುಂಬ ಜನ ಕಮೆಂಟಲ್ಲೂ ಕೇಳ್ತಾ ಇರ್ತೀರಾ, ರಮ್ಯಾ ನಮಗೆ ಪಿಂಪಲಿಂದ ಡಾರ್ಕ್ ಸ್ಪಾಟ್ಸ್ ಆಗಿದೆ, ಅಥವಾ ನಮಗೆ ಹಾಗೆಯೇ ಒಂದೊಂದ್ಸರಿ ಸುಮ್ಮನೆ ಏನಾಗ್ಬಿಡುತ್ತೆ ಅಂದರೆ ನಾವು ಜಾಸ್ತಿ ಸನ್ನಲ್ಲಿ ಓಡಾಡೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಬರುತ್ತೆ. ಸೊ ಈ ರೀತಿ ಆಗಿದೆ, ಒಂದು ಒಳ್ಳೆ ಸಿರಮ್ ಹೇಳಿ ಅಂತ. ಸೊ ಇದು ಬೆಸ್ಟ್ ಸೆರಮ್ ಅಂತ ಹೇಳ್ಬೋದು. ಅದಕ್ಕೆಲ್ಲ ಅಪ್ಲೈ ಮಾಡೋದು ಕೂಡ ತುಂಬ ಈಸಿ. 2-3 ಡ್ರಾಪ್ಸ್ ತೊಗೊಂಡು ಮುಖ ತೊಳೆದ್ಮೇಲೆ ಫೇಸ್ ಮತ್ತು ನೆಕ್ಗೆ ಅಪ್ಲೈ ಮಾಡಿ ಟ್ವೈಸ್ ಎ ಡೇ ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸರ್ಕ್ಯುಲರ್ ಮೋಷನಲ್ಲಿ ನೀವು ಅಪ್ವರ್ಡಲ್ಲಿ ಮಸಾಜ್ ಮಾಡಬೇಕು, ಸಿರಮ್ ಸ್ಕಿನ್ಗೆ ಅಬ್ಸಾರ್ಬ್ ಆಗೋವರೆಗೂ. ಸೊ ಅದಾದಮೇಲೆ ನೀವು ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು.
ಸೊ ಫ್ರೆಂಡ್ಸ್, ನೀವೇ ನೋಡ್ಬೋದು ನಾನು ಯೂಸ್ ಮಾಡಿದ್ಮೇಲೆ ನಮ್ಮ ಮುಖದಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಸಿರಮ್ ಏನಿದೆ ನಿಮಗೆ ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟು, ನಾಯ್ಕಾ ಹಾಗೆ ಹಿಮಾಲಯ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ನಾನು ಫುಲ್ ಡೀಟೇಲ್ಸು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗಲೇ ಹೋಗಿ ಚೆಕ್ ಮಾಡಿ, ನಿಮಗೆ ಗ್ರೇಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ನಾನು ಕರಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ನಾನು ನಾನ್ ವೆಜ್ ಮಾಡಿದ್ರೆ ಇದನ್ನೇ ಯೂಸ್ ಮಾಡೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಪ್ಯಾನು. ನೋಡ್ಬೋದು ನಾನು ಕುಕ್ ಮಾಡ್ತಾ ಇದ್ದೀನಿ. ಏನಂದರೆ ನನಗೆ ಇದರಲ್ಲಿ ಕುಕ್ ಮಾಡೋದು ಅಂದರೆ ಇಷ್ಟ ಅಂತ ಅವಾಗಲೇ ಹೇಳಿದೆ. ಸೊ ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಫಿಶ್ ಕರಿ ರೈಸ್ ಬೇಕಂತ ಜಿಯಾನ್ ಕೇಳಿದ್ದ. ಸೊ ಜಿಯಾನ್ ಆರ್ಡ್ರ್ ಮಾಡ್ತಾರೆ, ಇದು ಬೇಕು ಅದು ಬೇಕು ಅಂತ. ಸೊ ಅದನ್ನೇ ಮಾಡಬೇಕು ನಾವು. ರೆಸಿಪೀಸ್ ಎಲ್ಲ ನಾನು ತೋರಿಸಲ್ಲ, ನೋಡೋಣ. ಅಕಸ್ಮಾತ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ರೆಸಿಪೀಸ್ ತೋರಿಸಿ ಅಂತ. ಸೊ ಅದನ್ನು ನಾನು ಮುಂದೆ ಬರೋ ಬ್ಲಾಗ್ಸಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕುಕ್ ಮಾಡಿದೆಲ್ಲ ಆದಮೇಲೆ ಕುತ್ಕೊಂಡು ಊಟ ಮಾಡೋದು. 3 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ನಮಗೆ ಅಭ್ಯಾಸ. ಬಟ್ ಒಂದೊಂದ್ಸರಿ ಚಂದ ಕಾಲ್ಸ್ ಇರುತ್ತೆ, ಅವ್ರಿಗೆ ಬರೋದಕ್ಕೆ ಆಗೋದಿಲ್ಲ, ಅವ್ರಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಆವಾಗ ಒಂದ್ಸರಿ ಮಿಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಆಲ್ಮೋಸ್ಟು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ 3 ಜನ ಒಟ್ಟಿಗೆ ಕುತ್ಕೊಂಡು ತಿಂತೀವಿ. ಒಂದೊಂದ್ಸರಿ ಡೈನಿಂಗ್ ಟೇಬಲ್ ಮೇಲೆ, ಒಂದೊಂದ್ಸರಿ ನೆಲದ ಮೇಲೆ. ಎಲ್ಲ ಆದಮೇಲೆ ಈವ್ನಿಂಗಲ್ಲಿ ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡಿ ಕುಡ್ಕೊಂಡಿದ್ದಾದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಕಿಚನ್ ಕ್ಲೀನ್ ಮಾಡೋದು. ಅಂದರೆ ಪಾತ್ರೆ ತೊಳೆದಿಟ್ಟಿರೋದು ತೊಗೊಂಡು ಬಂದಿಡೋದು, ತೊಳಿಬೇಕಾಗಿರೋದು ತೊಗೊಂಡೋಗಿ ಹಿಂದೆ ಇಡೋದು ಯುಟಿಲಿಟಿ ಏರಿಯಾ ಹತ್ರ. ಸೊ ಈ ಕೆಲಸನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ನೋಡ್ಬೋದು ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನು ಫುಲ್ ಕ್ಲೀನ್ ಮಾಡೋದೇನು ತೋರಿಸಲಿಲ್ಲ. ಒಂದಷ್ಟು ಟಾಯ್ಸ್ ಎಲ್ಲ ಅವನಿಗೆ ಯಾವುದು ಯೂಸ್ ಮಾಡ್ತಿರಲಿಲ್ಲ, ಅದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ. ಯಾಕಂದರೆ ಸೊ ಎಷ್ಟೊಂದು ಟಾಯ್ಸ್ ಇತ್ತು, ಮತ್ತು ಸಾಫ್ಟ್ ಟಾಯ್ಸ್ ಎಲ್ಲ ಅವನೇನು ಇವಾಗ ಇಟ್ಕೊಂಡು ಆಡ್ತಿರ್ಲಿಲ್ಲ, ಅದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ. ಕೊಡೋಣ ಯಾರಿಗಾದರೂ, ಯಾರು ಆಟ ಆಡ್ತಾರೆ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ಅದೆಲ್ಲ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಅವನಿಗೆ ಯಾವುದು ಬೇಕೋ ಅದನ್ನು ಮಾತ್ರ ಅವ್ನು ಬೇಕಿರಬೇಕು ಅಂತ ಅದನ್ನು ಮಾತ್ರ ಇಟ್ಟಿದ್ದೀನಿ. ಹಂಗಾಗಿ ಫುಲ್ 2 ಆಗಿದೆ. ಸೊ ಇನ್ನೂ ಒಂದು ಬೇಕಾಗುತ್ತೆ, ಇದು ನೋಡೋಣ. ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೀಟಾಗಿ ಕಾಣಿಸ್ತಿದೆ ಇವಾಗ. ಅವಾಗ ಎಲ್ಲ ಕೆಳಗಡೆಯಿಂದ ಬೀಳ್ತಾ ಇತ್ತು, ಇದೊಂದು ಓಪನ್ ಆಗಿಬಿಟ್ಟಿದೆ. ಚಂದಕ್ಕೆಲ್ಲ ಹಾಕಿಸ್ಬೇಕು, ಅದು ನಾನು ಟ್ರೈ ಮಾಡಿದೆ, ಹಾಕೋಕ್ಕಾಗ್ತಿಲ್ಲ. ಬಟ್ ಶಾರ್ಕ್ ಅದೆಲ್ಲ ಕೊಟ್ಟಿರೋ ಡೈನೋ ಎಲ್ಲ ಅದೆಲ್ಲ ಇದೆ ಮೇಲ್ಗಡೆ. ಬೇರೆಲ್ಲ ಸದ್ಯ ಇದೊಂದು ಕೆಲಸ ಮುಗಿದ್ರೆ ನೆಕ್ಸ್ಟ್ ಕ್ಲೋತ್ಸ್ ಒಂದೊಂದು ವಾರ್ಡ್ರೋಬ್ ಅದು ಕ್ಲೀನ್ ಮಾಡಿಬಿಟ್ರೆ ಎಷ್ಟೊಂದು ಕೆಲಸ ಮುಗಿಯುತ್ತೆ. ಫಸ್ಟ್ ನಾನು ಕ್ಲೀನ್ ಮಾಡ್ತೀನಿ ಮಂಡೆ. ಅಟ್ಲೀಸ್ಟ್ ಜಿಯಾನ್ ಫ್ರೈಡ್ನಷ್ಟೇ ಚೆಂದದು. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥಾಯ್ಲ್ಯಾಂಡಿಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ. ಆಲ್ಮೋಸ್ಟ್ 2-3 ಡೇಸಿಂದ ಇದೆಲ್ಲ ಇಲ್ಲೇ ಇಟ್ಕೊಂಡು ಕೂತಿದ್ದೀನಿ, ವೀಡಿಯೋ ಮಾಡಿಬಿಟ್ಟು ಎತ್ತಿಡೋಣ ಅಂತ. ಸೊ ಏನಂದರೆ ಎತ್ತಿಟ್ಬಿಟ್ರೆ ಆಮೇಲೆ ಮತ್ತೆ ನಾನು ತೆಗಿಯೋದು ಕಷ್ಟ. ನಾನು ಯಾಕೆಂದರೆ ವಾರ್ಡ್ರೋಬ್ ತೊಗೊಂಡಾಗ ಹಾಕ್ಬಿಡ್ತೀನಿ, ಆಮೇಲೆ ಮತ್ತೆ ಹುಡ್ಕೋದು ಕಷ್ಟ. ಸೊ ವಾರ್ಡ್ರೋಬ್ಸ್ ಎಲ್ಲ ಹೋಗೋಕ್ಕೆ ಮುಂಚೆ ಎಲ್ಲ ಹಾಳಾಗಿದೆ, ಮತ್ತು ಅದೆಲ್ಲ ಕ್ಲೀನ್ ಮಾಡಬೇಕು, ಟೈಮ್ ಸಿಗಬೇಕು, ಅದಕ್ಕೋಸ್ಕರ. ಸೊ ರ್ಯಾಂಡಮ್ ಆಗಿ ನಾನು ತೋರಿಸ್ಕೊಂಡು ಹೋಗ್ತೀನಿ, ಯಾಕೆಂದರೆ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ, ಎಳೆಯೋದು ತುಂಬ ಕಷ್ಟ. ಅದರಿಂದ ಸೊ ಏನೇನು ತೊಗೊಂಡೆ ಅಂತ. ಸೊ ಫಸ್ಟು ಬಂದು ಇದು ಫ್ಯಾಕ್ಟ್ರಿ ಔಟ್ಲೆಟ್ ಇತ್ತು, ಚಿಯಾಂಗ್ ಮಾಯಲ್ಲ, ಪಟಾಯಾಲ ಇದು ತೊಗೊಂಡಿದ್ದೆ ಇಲ್ಲಿ, ಪಟಾಯಲ್ಲಿ. ಸೊ ಅಲ್ಲಿ ಸೇಲ್ ಹಾಕಿದ್ರು. ಸೊ ಅಪ್ ಟು 70% ಡಿಸ್ಕೌಂಟ್ ಅಂತ ಆಯಿತು. ಸೊ ಅಲ್ಲಿ ತೊಗೊಂಡಿದ್ದು ಅಡಿದಾಸ್, ಇದು ವರ್ಕೌಟ್ಗೆ ಅಂತ ತೊಗೊಂಡಿದ್ದು ಶಾರ್ಟ್ಸ್ ಇದು. ಮತ್ತು ಇದು ಒಳಗಡೆ ಈ ರೀತಿಯಾಗಿದೆ. ಸೊ ಚೆನ್ನಾಗಿದೆ ಮೆಟೀರಿಯಲ್ಲು. ಇಲ್ಲಿ ಪಾಕೆಟ್ ಕೂಡ ಇದೆ, ಏನಾದ್ರು ಇಟ್ಕೋಬೇಕು ಅಂದರೆ ಇಟ್ಕೋಬೋದು. ಸೊ ಅದರಿಂದ ತೊಗೊಂಡಿದ್ದು. ಸೊ ನನಗೆ ವರ್ಕೌಟಿಗೆ ಬೇಕಾಗತ್ತೆ ಅಂತ ಟ್ರಯಲೆಲ್ಲ ಎಲ್ಲೂ ನಾನು ಆದಷ್ಟು ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ತೊಗೊಂಡು ಬಂದೆ, ಆಗುತ್ತೆ ಅಂದ್ಕೊಂಡು. ಸೊ ಸ್ವಲ್ಪ ಲೂಸ್ ಆದರೂ ಎಲ್ಲ ಇದಿದೆ, ಟೈಮ್ ಮಾಡೋದಿದೆ. ಸೊ ಹೇಳ್ಕೊಂಡು ಟೈಟ್ ಮಾಡ್ಕೊಂಡು ಹಾಕೋಬೋದು. ಸೊ ವೈಟ್ ಕಲರ್ ಇದು. ಸೊ ಫಸ್ಟು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಇದರಿಂದ ಅನಿಸುತ್ತೆ, ನೆನಪಿಲ್ಲ. ಸೊ
ಸೊ ಸೆಕೆಂಡು ಅಲ್ಲೇ ತೊಗೊಂಡಿದ್ದು ಇದೆರಡು. ಇದು ಕೂಡ ಅಡಿದಾಸ್ ಇದು. ಸೊ ಇದು ಕೂಡ ಅಡಿದಾಸ್ ಟಿ ಶರ್ಟ್. ಹಾಕಿ ನೋಡಿಲ್ಲ ನಾನಿದು ಬಂದಮೇಲೆ ಹಾಕಿ ನೋಡೋದನ್ನ ರೂಮಲ್ಲಿ ಹಾಕಿ ನೋಡಿದೆ ಅನಿಸುತ್ತೆ. ಸೊ ಇದೊಂದು ಮಾತ್ರ ರೂಮಲ್ಲಿ ಹಾಕಿ ನೋಡಿದೆ ಅನಿಸುತ್ತೆ. ಇದು ಅಡಿದಾಸ್ ಟಿ ಶರ್ಟ್ ಇದು. ಸೊ ಇದು ಕೂಡ ವರ್ಕೌಟ್ಗೆ ಅಂತ ತೊಗೊಂಡಿದ್ದು. ಸೊ ಮೆಟೀರಿಯಲ್ ಚೆನ್ನಾಗಿದೆ. ಸೊ ಪ್ರೈಸಸ್ಸು ನನಗೆ ನಿಜವಾಗ್ಲೂ ನೆನಪಿಲ್ಲ, ಯಾಕೆಂದರೆ ಒಂದೊಂದು ಕಡೆ ತೊಗೊಂಡು ಹೋಗಿದ್ದು, ಅದರಿಂದ ಎಷ್ಟೊಂದು ತೊಗೊಂಡಾಗ ಪ್ರೈಸ್ಗಳು ನೆನಪಿರಲ್ಲ ಒಂದೊಂದ್ಸರಿ. ಸೊ ಒಂದು ಯಾವ್ದಾದ್ರು ತುಂಬ ಚೆನ್ನಾಗಿರೋ ತೊಗೊಂಡಿರ್ತೀವಲ್ಲ ಅದು ಮಾತ್ರ ನೆನಪಿರುತ್ತೆ ಹಾಗೆ. ಅದಾದಮೇಲೆ ನೆಕ್ಸ್ಟು ಬಂದು ಇದು ಫುಕೆಟಲ್ಲಿ ತೊಗೊಂಡಿದ್ದು, ಯಾಕೆಂದರೆ ಎಷ್ಟೊಂದು ಪ್ಲೇಸಸ್ಗೆ ಹೋಗಿದ್ವಲ್ಲ, ಎಲ್ಲ ಕಡೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದರಿಂದ ಅದೊಂಥರ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಷ್ಟರಲ್ಲಿ ಇದಾಗ್ಬಿಡೋದು ಆ ಥರ ಆಗ್ತಿತ್ತು. ಸೊ ಇದು ಟಾಪ್ ಥರನೂ ಹಾಕೋಬೋದು, ಇಲ್ಲ ಜಸ್ಟ್ ಜಾಕೆಟ್ ಥರನೂ ಹಾಕೋಬೋದು. ಇಲ್ಲಿ ಓಪನ್ ಮಾಡಿ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇದ್ರ ಜೊತೆಗೆ ಅಂದ್ಬಿಟ್ಟು ಈ ಸ್ಕರ್ಟ್ ಕೂಡ ತೊಗೊಂಡೆ. ಈ ಸ್ಕರ್ಟ್ ಇದೆರಡು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಹೇಳಿದ್ನಲ್ಲ ಅಲ್ಲೆಲ್ಲ ಹಾಕಿ ನೋಡೋಕ್ಕೆ ನನಗೆ ಟೈಮ್ ಸಿಕ್ಕಲಿಲ್ಲ, ಸುಮ್ಮನೆ ಹಾಗೆ ತೊಗೊಂಡ್ಬಿಟ್ಟಿದ್ದು. ಅದರಿಂದ ಇವಾಗ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಸೈಜು ಅದೆಲ್ಲ. ಸೊ ಎಷ್ಟೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ನಾವು ಹೊರಗಡೆ ಹೋದಾಗ ಒಂದೊಂದು ಸರಿ ಹಾಕಿ ನೋಡ್ತೀನಿ ಕ್ಲೋತ್ಸ್ ಎಲ್ಲ, ಒಂದೊಂದು ಸರಿ ಹಾಕಿ ನೋಡೋಕ್ಕೆ ಟೈಮೇ ಸಿಗಲ್ಲ, ಆ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದರೆ ಈ ಡ್ರೆಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇದು ಅಂದರೆ ಪ್ಯಾಟ್ರನ್ ಆಗಿರ್ಬೋದು, ಎಲ್ಲ ಫುಲ್ ಪ್ಲೇನ್ ಡ್ರೆಸ್, ಏನಿಲ್ಲ ವೈಟು, ಬಟ್ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ಯಾಕೆಂದರೆ ಹಂಗೆ ಡಿಸೈನ್ ನೋಡಿದ ತಕ್ಷಣ ಗೊತ್ತಾಯಿತು, ಓಕೆ ಇದನ್ನು ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಡಿನ್ನರ್ ಆ ಥರ ಎಲ್ಲ ಹೋದಾಗ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಇದಕ್ಕೆ ಈ ಥರ ಕಾಣಿಸ್ತಿದೆಲ್ಲ, ಇದು ಏನಂತಾರೆ ಅದಕ್ಕೆ ಬಫ್ ಏನೋ ಒಂದು. ಸೊ ಅದು ಬಂದಿದೆ. ಮೆಟೀರಿಯಲ್ ಸ್ವಲ್ಪ ಈ ಥರ ಬರುತ್ತಲ್ಲ ಆ ಥರ ಇದೆ, ಶ್ರಿಂಕ್ ಆಗಿರೋ ಥರ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಮೆಟೀರಿಯಲು. ಸೊ ನೋಡೋಣ ಹಾಕ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಅಂತ. ನಿಮಗೆಲ್ಲ ನಾನು ಹಾಕ್ಕೊಂಡಾಗ ನೋಡೋಕ್ಕೆ ಸಿಗುತ್ತೆ, ವ್ಲಾಗ್ಸ್ ಮಾಡಿರ್ತೀನಿ ಅಥವಾ ಇನ್ಸ್ಟಾಲ್ ಅಟ್ಲೀಸ್ಟ್ ಫೋಟೋಸ್ ಹಾಕಿರ್ತೀನಿ, ನೀವು ನೋಡಿದ್ರೆ ಸಿಗುತ್ತೆ. ನೆಕ್ಸ್ಟ್ ಬಂದು ವೈಟ್ ಟಾಪ್, ಪ್ಲೇನ್ ವೈಟ್ ಟಾಪ್. ಥೈಲ್ಯಾಂಡಲ್ಲಿ ಏನೋ ಗೊತ್ತಿಲ್ಲ, ಫುಲ್ ವೈಟ್, ಈ ಥರ ವೈಟ್ ಟಾಪ್ಸ್ ಆಗಿರ್ಬೋದು, ಈ ಥರದೆಲ್ಲ ತುಂಬ ಇರುತ್ತೆ, ಕಾಟನ್ನು ಲಿನೆನ್ನು ಎಲ್ಲ. ಸೊ ಈ ಥರದ್ದು ಒಂದು ತೊಗೊಂಡೆ. ನಾನು ಈಗೆಲ್ಲ ಹಾಕ್ಕೊಂಡು ಬಂದಿರೋದ್ರಿಂದ ಎಲ್ಲ ಹಿಂಗಾಗಿದೆ, ಯಾಕೆಂದರೆ ಎಲ್ಲ ತೊಗೊಳೋದು ಯಾವ್ದು ಸಿಗುತ್ತೆ ಅದರೊಳಗಡೆ ಹಾಕೋದು ಲಗೇಜ್ ಒಳಗಡೆ. ಸೊ ಅದರಿಂದ ಹಿಂಗಾಗಿದೆ. ಅದರಿಂದ ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಸೊ ಪ್ಯಾಕ್ ಮಾಡಿ ಈ ಥರ ಆಗಿದೆ. ಐರನ್ ಮಾಡಬೇಕು. ಸೊ ಫುಲ್ ಫ್ರಿಲ್ಸ್ ಇದೆ ಇದು, ಇಲ್ಲೆಲ್ಲ. ಸೊ ಶಾರ್ಟ್ಸು ಇಲ್ಲ ಪ್ಯಾಂಟು ಏನಕ್ಕೆ ಹಾಕೊಂಡ್ರು ಚೆನ್ನಾಗಿರುತ್ತೆ ಇದು. ಬಟ್ ನಂಗೆ ಅನ್ಸುತ್ತೆ ಸ್ವಲ್ಪ ದೊಡ್ಡದಿದೆ ಅಂತ, ಬಟ್ ಓಕೆ, ಒಂದೆರಡು ಸರಿ ವಾಶ್ ಮಾಡಿದ್ಮೇಲೆ ಅದೇ ಸರಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇದು ಓಕೆ, ಚಂದು ಶರ್ಟ್ ಸಿಕ್ಬಿಡ್ತು ಕೈಗೆ. ಸೊ ಇದು ಚಂದುದು. ನೆಕ್ಸ್ಟ್ ಇದು ಚಂದು ಶರ್ಟ್, ಅದೇನೋ ಗೊತ್ತಿಲ್ಲ, ಅವರೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಅವ್ರಿಗೆ ತುಂಬ ಇಷ್ಟ ಆಯಿತು. ಇದು ಶೇಡು ಕಲರ್ ಎಲ್ಲ, ಇದು ಓವರ್ ಶರ್ಟ್ ಥರನೂ ಹಾಕೋಬೋದು, ಹಂಗೇ ಹಾಕೋಬೋದು ಅಂದ್ಬಿಟ್ಟು ಅವರೇ ತೊಗೊಂಡಿದ್ದು. ಕೆಲವು ನಾನು ಸೆಲೆಕ್ಟ್ ಮಾಡ್ತೀನಿ, ಬಟ್ ಒಂದೊಂದು ಅವ್ರ ಈ ಥರ ತುಂಬ ಇಷ್ಟಪಟ್ಟು ತೊಗೊತಾರೆ. ಬಟ್ ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಸೊ ಅದು ಲಾಸ್ಟ್ ನಾವು ಅಂದರೆ ಶಾಪಿಂಗ್ ಮಾಡ್ಬೇಕಾದ್ರೆ ಕ್ಲೋತ್ಸ್ ಅಷ್ಟೊಂದು ಶಾಪಿಂಗ್ ಮಾಡಲ್ಲ ನಾನು. ನೀವು ನೋಡಿರ್ಬೋದು, ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಜಾಸ್ತಿ ಶೂಗಳಾಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಈ ಥರ ನಾನು ಶಾಪಿಂಗ್ ಮಾಡ್ಕೊಂಬರೋದು. ಬಟ್ ಈ ಸರಿ ಗೊತ್ತಿಲ್ಲ, ಥೈಲ್ಯಾಂಡಲ್ಲಿ ಕ್ಲೋತ್ಸು ಕೂಡ ಶಾಪಿಂಗ್ ಮಾಡಿದೆ ಬೇಜಾನು. ಸೊ ನೆಕ್ಸ್ಟ್ ಬಂದರೆ ಇದು ಫುಲ್ ಅಂದರೆ ಆಲ್ಮೋಸ್ಟ್ ನಿಮಗೆ ನೀಗಿಂತ ಕೆಳಗಡೆ ಬರುತ್ತೆ, ಆ್ಯಂಕಲ್ ಲೆಂತ್ ಬರುತ್ತೆ ಅನಿಸುತ್ತೆ. ಸೊ ಆ ಥರ ಇದೆ ಇದು. ಸೊ ಫುಲ್ ಕಾಟನ್ ಇದು. ಮತ್ತು ನನಗೆ ಡಿಸೈನ್ ತುಂಬ ಇಷ್ಟ ಆಯಿತು, ಸ್ಟೈಲ್ ತುಂಬ ಇಷ್ಟ ಆಯಿತು, ಪ್ಯಾಟ್ರನ್ ಚೆನ್ನಾಗಿದೆ. ಮತ್ತು ಕಾಟನ್ನು ಆರಾಮಾಗಿ ಎಲ್ಲಾದ್ರೂ ಓಡಾಡಬೇಕಾದ್ರೆ, ಮಾಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಹಾಕೊಂಡು ಹೋದಾಗ ಚೆನ್ನಾಗಿರುತ್ತೆ. ಇಲ್ಲಿ ಫುಲ್ ಬಟನ್ಸ್ ಬಂದಿರೋದ್ರಿಂದ ಲುಕ್ಕು ಕೂಡ ಚೆನ್ನಾಗಿರುತ್ತೆ. ವೈಟ್ ಶೂ ಅಥವಾ ವೆಡ್ಜಸ್ಸು, ಬ್ಯಾಗು, ಒಂದು ಒಳ್ಳೆ ಬ್ಯಾಗು ಹಾಕ್ಕೊಂಡು ಸ್ಟೈಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಡ್ರೆಸ್ ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ, ಅದು ಹೆಂಗೆ ಸ್ಟೈಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಡ್ರೆಸ್ ಎಷ್ಟೊಂದು ಸರಿ ತೊಗೊತೀವಿ, ಬಟ್ ನಾವು ಅದನ್ನ ಹೆಂಗೆ ಹಾಕೋತೀವಿ ಅಂತ ಅದಿಲ್ಲ ಅಂದರೆ ಏನು ತೊಗೊಂಡ್ರು ಕೂಡ ವೇಸ್ಟ್ ಆಗುತ್ತೆ. ಸೊ ಫೈನಲಿ ಏನು ಬರೋದು ಅಂದರೆ ನಾವು ಯಾವುದೇ ಡ್ರೆಸ್ ಹಾಕ್ಕೊಳ್ಳಿ, ಎಷ್ಟೇ ಕಡಿಮೆದು ಹಾಕ್ಕೊಳ್ಳಿ, ಕಾಸ್ಟ್ಲಿದು ಹಾಕ್ಕೊಳ್ಳಿ, ಅದನ್ನು ಹೆಂಗೆ ಸ್ಟೈಲ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ನನ್ನ ಡ್ರೆಸ್ಸು ಬಂದುಬಿಟ್ಟಿದೆ. ನಾನು ತೊಗೊಂಡೋಗಿ ಡ್ರೆಸ್ಸು ಜಾರದಿದ್ದು ಹಾಕ್ಕೊಳ್ಳೋಕ್ಕೆ ಅಂತ ಹಾಕ್ಕೊಂಡಿಲ್ಲ. ಸೊ ಅದು ಹಂಗೆ ಬಂದುಬಿಟ್ಟಿದೆ, ತೊಗೊಂಡೋಗಿ ಮೇಲೆ ಇಡಬೇಕು.
ಸೊ ನೆಕ್ಸ್ಟ್ ಇದು ಚಂದು ಫುಲ್ ಸೆಟ್ ತೊಗೊಂಡು, ಇದು ಚಾತುಚಾಕ್ ಮಾರ್ಕೆಟಲ್ಲಿ ಡಿಸೆಂಬರ್ ಮತ್ತು ಚಾತುಚಾಕ್ ಮಾರ್ಕೆಟ್ ಬೆಸ್ಟ್ ಶಾಪಿಂಗ್ಗೆ. ನಾನು MBKನೂ ಸಜೆಸ್ಟ್ ಮಾಡಲ್ಲ ಅಥವಾ ಪ್ಲಾಟಿನಮ್ ಮಾಲು ಸಜೆಸ್ಟ್ ಮಾಡಲ್ಲ. ಸುಮ್ಮನೆ ಪ್ರೈಸ್ ಜಾಸ್ತಿ ಹೇಳ್ತಾರಲ್ಲೆಲ್ಲ, ಮತ್ತು ತುಂಬ ಸುತ್ತಾಡಬೇಕು ಒಂಥರ ಆಗ್ಬಿಡುತ್ತೆ ಅಲ್ಲೆಲ್ಲ. ಬೆಸ್ಟ್ ಡಿಸೆಂಬರ್ಗೆ ಹೋಗಿ ನಿಮಗೆ ವಿಮೆನ್ಗೆ ಏನಾದ್ರು ಬೇಕಾದ್ರೆ ತೊಗೊಳ್ಳಿ. ಚಾತುಚಾಕಲ್ಲಿ ಮೆನ್ಸ್ಗೂ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಬ್ಯಾಂಕಾಕ್ ಹೋಗಬೇಕು ಅಂದರೆ ವೀಕೆಂಡ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಚಾತುಚಾಕ್ ಏನಿದೆ ವೀಕೆಂಡ್ ಮಾತ್ರ ಆಗೋದು. ಸೊ ಇದು ಸೆಟ್ ಅಲ್ಲೇ ತೊಗೊಂಡಿದ್ದು ಚಂದು. ಸೊ ನಾನು ಅಲ್ಲ ಅಷ್ಟು ಶಾಪಿಂಗ್ ಮಾಡಲಿಲ್ಲ. ನಾನು ಶಾಪಿಂಗ್ ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅಲ್ಲಿ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ಬೋದು, ಅದು ಫುಲ್ ಡೀಟೇಲ್ಸ್ ನಾನು ಎಲ್ಲೆಲ್ಲಿ ಹೋಗಿದೆ ಅದೆಲ್ಲ ಕೊಟ್ಟಿದ್ದೀನಿ. ಸೊ ಇದು ಫುಲ್ ಒಂದು ಸೆಟ್. ಇದು ಶರ್ಟು ಕೂಡ ತುಂಬ ಚೆನ್ನಾಗಿದೆ. ಇದು ಓವರ್ ಶರ್ಟು, ಹಾಗೆ ಹಾಕೊಳ್ಳೋದಕ್ಕಿಂತ ಓವರ್ ಶರ್ಟ್ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಬಂದು ಈ ಶರ್ಟ್. ಇದು ಗೊತ್ತಿಲ್ಲ, ಸುಮ್ಮನೆ ಹಾಗೆ ಓವರ್ ಶರ್ಟ್ ಥರ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಫುಲ್ ಕಲರ್ಫುಲ್ ಆಗಿದೆ ಇದು. ಫುಲ್ ಸ್ಲೀವ್ಸು ನಾನು ನೋಡಿರಬೇಕು. ನಾನು ಶಾರ್ಟ್ಸ್ ಮೇಲೆ ಪ್ಯಾಂಟ್ ಮೇಲೆಲ್ಲ ಓವರ್ ಶರ್ಟ್ ಥರ ಹಾಕ್ಕೊಳ್ಳೋದು ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೇನೂ ಹಾಕ್ಕೊಳ್ಳೋದು ಅದೆಲ್ಲ. ಸೊ ಶರ್ಟ್ಸ್ ನನಗೆ ತುಂಬ ಇಷ್ಟ. ನೀವು ನೋಡಿದರೆ ಶರ್ಟ್ಸ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅದರಲ್ಲಿ ಲಿನನ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು. ಆದರೆ ಇದೊಂಥರ ಮೆಟೀರಿಯಲ್, ಒಂಥರ ವೆಲ್ವೆಟ್ ಮೆಟೀರಿಯಲ್ ಥರ ಇದೆ. ಸೊ ಅದರಿಂದ ನಾನು ಸ್ವಲ್ಪ ಓವರ್ ಶರ್ಟ್ ಥರ, ಇಲ್ಲ ಏನಾದರೂ ಡ್ರೆಸ್ ಸ್ಲೀವ್ಲೆಸ್ ಇದ್ದರೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಆ ಥರ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ಬಟನ್ಸ್ ಕೂಡ ಓಕೆ ಆಗಿದೆ, ವುಡ್ ಬಟನ್ ಥರ ಇದೆ, ಚೆನ್ನಾಗಿದೆ ಇದು. ಓಕೆ ನೆಕ್ಸ್ಟ್ ನೈಟ್ ವೇರ್. ಥೈಲ್ಯಾಂಡ್ಗೆ ಹೋದ್ಮೇಲೆ ನೈಟ್ ವೇರ್ ತಂದಿಲ್ಲ ನನಗೆ ಅಲ್ವಾ, ಎಷ್ಟೊಂದು ನೈಟ್ ವೇರ್ ತಂದಿದ್ದೀನಿ. ಸೊ ಅದಕ್ಕೆ ಮುಂಚೆ ಇದು ತೋರಿಸ್ಬಿಡ್ತೀನಿ. ಇದು ನಾನು ಹೇಳಿದ್ನಲ್ಲ ಜೆಮ್ಸ್ ಫ್ಯಾಕ್ಟ್ರಿಗೆ ಹೋಗಿದ್ವಿ ಅಂತ. ಸೊ ಅಲ್ಲಿ ತೊಗೊಂಡು ಬಂದಿದ್ದು ಅತ್ತೆ, ನಮ್ಮಮ್ಮ ಮತ್ತು ನನಗೆ ಮತ್ತು ನಾನೊಬ್ರು ಫ್ರೆಂಡ್ಗೆ ಅಂದ್ಬಿಟ್ಟು ತೊಗೊಂಡು ಬಂದೆ. ಸೊ ಇದು ಅತ್ತೆಗೆ ತೊಗೊಂಡಿದ್ದು. ಸೊ ಫುಲ್ ಪ್ಯೂರ್ ಮುತ್ತು. ಅದು ಅಲ್ಲಿ ನಿಮಗೆ ಎಲ್ಲ ಪ್ಯೂರ್ ಜಮ್ಸ್ ಆಗಿರ್ಬೋದು, ಮುತ್ತಾಗಿರ್ಬೋದು, ಅದೆಲ್ಲ ಅಲ್ಲಿ ಸಿಗುತ್ತೆ. ಸೊ ಇದು ನಮ್ಮ ಅತ್ತೆಗೆ ತೊಗೊಂಡಿದ್ದು. ಸ್ವಲ್ಪ ದೊಡ್ಡದಿದೆ, ಅವ್ರ ಕಿವಿಗೆ ದೊಡ್ಡದು ಬೇಕಲ್ವಾ, ಅದಕ್ಕೆ ಇಲ್ಲಿ ಕ್ಯಾಮ್ರಾ ಸ್ವಲ್ಪ ಚಿಕ್ಕದಾಗಿ ಕಾಣ್ತಿದೆ, ಬಟ್ ದೊಡ್ಡದಿದೆ ಇದು. ಇದು ಪ್ಯೂರ್ ಮುತ್ತು ಇದು. ಸೊ ಅದಾದಮೇಲೆ ನೆಕ್ಸ್ಟು ನಮ್ಮಮ್ಮಂಗೆ ನಾನು ಒಂಥರ ಕಲರ್ ಚೇಂಜ್ ತೊಗೊಂಡೆ, ವೈಟ್ ಕಲರ್ಗಿಂತ. ಮತ್ತು ಇದು ಕಲರ್ ನನಗೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಅಮ್ಮಂಗೆ ಹೇಳಿದೆ ಫೋನ್ ಮಾಡಿ, ಅಮ್ಮ ವೈಟೇ ತರಲ್ಲ ನಿನಗೂ ಏನು ಅಂತ. ಆಮೇಲೆ ಅಮ್ಮ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ತೊಗೊಂಬ ಅಂದರು. ಬಟ್ ನನಗೆ ತುಂಬ ಇಷ್ಟ ಆಯಿತು ಕಲರು. ಇದು ತುಂಬ ಚೆನ್ನಾಗಿದೆ ಮತ್ತು ಡಿಫ್ರೆಂಟಾಗಿದೆ. ಸೊ ನೀವು ಹೋಗಿ ನೋಡಿ ಪಟಾಯಲ್ಲಿ ಜೆಮ್ಸ್ ಫ್ಯಾಕ್ಟ್ರಿಲಿ ತುಂಬ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ಮುತ್ತದಾಗಿ. ಲಾಸ್ಟ್ ಟೈಮ್ ಬ್ರೇಸ್ಲೆಟ್ ತೊಗೊಂಡು ಬಂದಿದ್ದೆ ಚಂದು ಜೊತೆ ಹೋಗ್ಬೇಕಾದ್ರೆ, ರಿಂಗ್ ತೊಗೊಂಡು ಬಂದಿದ್ದೆ, ಚೆನ್ನಾಗಿರುತ್ತೆ ಅಲ್ಲಿ. ಈ ಸರಿ ಏನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕ್ರಿಸ್ಟಲ್ ಎಲ್ಲ ಲಾಸ್ಟ್ ಟೈಮೇ ತೊಗೊಂಡು ಬಂದಿದ್ದರಿಂದ ಅಷ್ಟೊಂದೇನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಮತ್ತು ನನಗೆ ಇದು ತೊಗೊಂಡೆ, ಚಿಕ್ಕದು ಬೇಕಿತ್ತು ನನಗೆ, ದೊಡ್ಡದು ಇಷ್ಟ ಇರಲಿಲ್ಲ ನನಗೆ. ಆ ಕಲರಲ್ಲಿ ಈ ಸೈಜ್ ಬೇಕಿತ್ತು, ನಮ್ಮ ಅಮ್ಮಂಗೆ ತೊಗೊಂಡಲ್ಲ ಆ ಕಲರಲ್ಲಿ, ಬಟ್ ಆ ಸೈಜ್ ಇರಲಿಲ್ಲ. ಅಂದರೆ ನಾವು ಅಲ್ಲೇ ಫೋನ್ ಮಾಡಿ ಕೇಳಿದ್ವಿ ಇಬ್ರಿಗೂ, ಅತ್ತೆಗೂ ಫೋನ್ ಮಾಡಿದ್ವಿ ನಿಮ್ಗೆ ಯಾವ ಕಲರ್ ಬೇಕು ಅಂತ. ಅವ್ರು ವೈಟ್ ಬೇಕು ಅಂದರು. ಸೊ ಅಮ್ಮ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಂಬಂದರು. ಸೊ ಅದಕ್ಕೆ ಅಮ್ಮಂಗೆ ತೊಗೊಂಬಂದೆ. ಸೊ ಇದು ಅದು ಹುಡುಕ್ತೆ ಆ ಕಲರ್ ಸಿಗಲಿಲ್ಲ. ಸೊ ಇದು ನನಗೆ. ಆಮೇಲೆ ಸೇಮ್ ನನ್ನ ಫ್ರೆಂಡ್ ಒಬ್ರಿಗೆ ತೊಗೊಂಡಿದ್ದೀನಿ. ನೆಕ್ಸ್ಟು ನೈಟ್ ವೇರ್ಸ್ ಎಲ್ಲ ಒಂದಷ್ಟು ಡಿಸೆಂಬರಲ್ಲಿ ಒಂದಷ್ಟು ಹೋದ ತಕ್ಷಣ MBKಲ್ಲಿ ತೊಗೊಂಡೆ. ಬಟ್ MBKಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು. ಆಮೇಲೆ ಹೋಗಿ ಡಿಸೆಂಬರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ತುಂಬ ಕಡಿಮೆ ಇತ್ತು. ನನ್ನ ಬ್ಲಾಗಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಫಸ್ಟು ಜಿಯನ್ದು ಇದು, ಜಿಯನ್ಗೊಂದು ಸೆಟ್ ತೊಗೊಂಡೆ. ಇದು ಚೆನ್ನಾಗಿದೆ ಜಿಯನ್ಗೆ. ಇದು ಮನೇಲಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಅವನಿಗೆ ಶಾರ್ಟ್ಸ್ ಇಷ್ಟ ಪ್ಯಾಂಟ್ಗಿಂತ, ಅದಕ್ಕೆ ಶಾರ್ಟ್ ಇದೆ ತೊಗೊಂಡೆ. ನೆಕ್ಸ್ಟ್ ನಂದು. ಸೊ ಇದೆಲ್ಲ ನನಗೆ ಬ್ಯಾಂಕಾಕಲ್ಲಿ ಅಥವಾ ಥೈಲ್ಯಾಂಡಲ್ಲಿ ನೈಟ್ ವೇರ್ಸ್ ಸೂಪರಾಗಿರುತ್ತೆ. ಸೊ ಫಸ್ಟೇ ಇಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ ನೈಟ್ ವೇರ್ಸ್ಗಳು ತೊಗೊಂಬರ್ಬೇಕಂತ. ಆಲ್ಮೋಸ್ಟ್ ಒಂದು ತ್ರೀ ಸೆಟ್ಸ್ ತೊಗೊಂಡಿದ್ದೀನಿ. ಇನ್ನೂ ಜಾಸ್ತಿ ತೊಗೋಬೇಕು ಅಂತಿತ್ತು, ಬಟ್ ನನಗೆ ಆಮೇಲೆ ಆ ಕಡೆಯಿಂದ ಹೆಂಗೆ ತೊಗೊಂಬರೋದು ಅದೆಲ್ಲ ಇದಾಯಿತು. ಸೊ ನೆಕ್ಸ್ಟ್ ಫಸ್ಟ್ ಬಂದು ಇದು ಫುಲ್ ಈ ಥರ ಡಿಸೈನು. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂದು 700-800 ರೇಂಜಲ್ಲಿ ಸಿಗುತ್ತೆ ನಿಮಗೆ ನೈಟ್ ವೇರ್ಸ್ ಎಲ್ಲ. ಯಾಕೆಂದರೆ ಅವ್ರದ್ದು 290-250 ಅಂದರೆ ನಮ್ಮದ್ರಲ್ಲಿ 2.6 ನೀವು ಇಂಟು ಮಾಡ್ಕೋಬೇಕು ನಮ್ಮ ರುಪೀಸ್ಗೆ. ಸೊ ಅದರಿಂದ ಇದು ಒಂದು. ಇದಕ್ಕೆ ಏನಂದರೆ ಇದು ಫುಲ್ ಸೆಟ್ ಇದು. ಆಮೇಲೆ ಇದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದಕ್ಕೆ ಶಾರ್ಟ್ ಇದೆ, ಪ್ಯಾಂಟು ಇದೆ. ಸೊ ಇದಕ್ಕೆ ಶಾರ್ಟ್ ಕೂಡ ಇದೆ, ನೀವು ಶಾರ್ಟ್ಸ್ ಆದರೂ ಹಾಕೋಬೋದು,
ಪ್ಯಾಂಟ್ ಆದರೂ ಹಾಕೋಬೋದು. ಇದು ಕೂಡ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಓಕೆ, ಡಿಸೆಂಬರ್ದಲ್ಲಿ ಇಟ್ಟೆ. ಓಕೆ, ಎಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಏನೂ ಕೈಗೆ ಸಿಗ್ತಾ ಇಲ್ಲ, ಹುಡುಕ್ಬೇಕು. ಸೊ ಇದು 2 ನೈಟ್ ಡ್ರೆಸ್ಸು ತುಂಬ ಇಷ್ಟ ಆಯ್ತು ನನಗೆ. ಡಿಸೆಂಬರಲ್ಲಿ ಒಂದು ನೈಟ್ ಡ್ರೆಸ್ ತೊಗೊಂಡೆ, ಅಲ್ಲೊಂದು ಟಾಪ್ ತೊಗೊಂಡೆ, ಒಂದು ಪ್ಯಾಂಟ್ ತೊಗೊಂಡೆ. ಅದು ತೋರಿಸ್ಬೇಕು, ಏನು ಕೈಗೆ ಸಿಕ್ತಿಲ್ಲ. ಅವಾಗ ಎಲ್ಲರೂ ಮಿಸ್ ಮಾಡಿಬಿಟ್ಟ. ನಾವು ಆ ಕಡೆ ಈ ಕಡೆಯಿಂದ ಬರ್ತಿರ್ತೀವಲ್ಲ, ಅವಾಗ ಎಲ್ಲಾದರೂ ಮಿಸ್ ಮಾಡಿಟ್ಬಿಟ್ಟಿರ್ತೀವ ಅಂತ ಭಯ ಆಗುತ್ತೆ. ಇಲ್ಲ ಮೇ ಬಿ ಅದು ಇನ್ನೊಂದಿದೆ, ಅದರಲ್ಲಿ ಜೀವದ ಒಂದು ಓಪನೇ ಮಾಡಿಲ್ಲ, ಅದರಲ್ಲಿ ಇರಬೇಕು, ಅದು ಓಪನ್ ಮಾಡ್ತೀನಿ. ಸೊ ಇದು. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ನನ್ನ ಬ್ರದರಿಂದ ಪಾಪುಗೆ, ನಮ್ಮ ಬೇಬಿ ಗರ್ಲ್ಗೆ ಮತ್ತು ನಮ್ಮ ಬ್ರದರ್ ಪಾಪುಗೂ ಕೂಡ ಅಲ್ಲಿ ಥಾಯ್ಲ್ಯಾಂಡ್ದು ಗೊತ್ತಲ್ಲ ನಿಮಗೆ ಈ ಥರ ಡ್ರೆಸ್ಗಳು. ಸೊ ಇದು ಇವರಿಬ್ಬರಿಗೆ ಫ್ಲೋಟಿಂಗ್ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ಇಲ್ಲಾಂದರೆ ಫ್ಲೋಟಿಂಗ್ ಮಾರ್ಕೆಟಲ್ಲಿ ತುಂಬ ಎಕ್ಸ್ಪೆನ್ಸಿವು ಆಯಿತಾ. ಸೊ ಬಟ್ ಫ್ಲೋಟಿಂಗ್ ಮಾರ್ಕೆಟಲ್ಲಿ ಕೆಲವರು ಲೋಕಲ್ ಅಲ್ಲೇ ಬಂದು ಅವರೇ ಮಾಡೋಂಥವ್ರು ಅಲ್ಲಿ ಶಾಪ್ಸ್ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ತೊಗೊಂಡು ಬಂದಿದ್ದು ಅವನಿಗೆ. ಆಮೇಲೆ ಅವಳಿಗೂ ಸೇಮ್, ಇಬ್ರಿಗೂ ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್. ಬಟ್ ಅವಳಿಗೆ ಗರ್ಲ್ಸ್ದು ಡ್ರೆಸ್ಸು ಇದು ಅವಳಿಗೆ ತೊಗೊಂಡಿದ್ದು. ಇದು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿದೆ ಇದು. ಸೊ ಅವರಿಬ್ಬರಿಗೆ ತೊಗೊಂಡಿದ್ದು. ಇದು ತೊಗೊಂಡು ಬಂದೆ. ಅಂದರೆ ಇಲ್ಲಿ ಗಿಫ್ಟ್ಸ್ ಎಲ್ಲ ಕೊಡೋಕ್ಕೆ, ನನ್ನ ಫ್ರೆಂಡ್ಸ್ಗಾಗಿರ್ಬೋದು, ಯಾವ್ದಾದ್ರು ಗಿಫ್ಟ್ ಕೊಡೋಕ್ಕಾಗಿರ್ಬೋದು. ಸೊ ಈ ಥರ ಥಾಯ್ಲ್ಯಾಂಡ್ದು ಪೌಚ್ಗಳೇನು ಬರುತ್ತೆ ಅಥವಾ ಪರ್ಸ್ಗಳೇನು ಬರುತ್ತೆ, ಇದನ್ನು ತೊಗೊಂಡು ಬಂದೆ. ಇದೆಲ್ಲ ಥಾಯ್ಲ್ಯಾಂಡ್ದು ನೀವು ನೋಡ್ಬೋದು. ಎಲಿಫೆಂಟ್ ಇರೋದು, ಸಿಗ್ನೇಚರ್ ಇರೋದು, ಇಲ್ಲಿ ಥಾಯ್ಲ್ಯಾಂಡ್ ಅಂತ ಬರೆದಿರೋದು. ಆಮೇಲೆ ಬರೋಣ ಸೋಪ್ಗಳು. ನನ್ನ ಕೈಗೆ ಸಿಗ್ತಾ ಇಲ್ಲ, ಇನ್ನೂ ಒಂದು ಸೋಪ್ ಇರಬೇಕು. ಸೊ ಇದು ಕೊಕೊನಟ್ ಸೋಪು. ಕೊಕೊನಟ್ ಅಂದರೆ ನನಗೆ ತುಂಬ ಇಷ್ಟ. ಚಂದು ಬೈತಾರೆ ಎಷ್ಟು ತೊಗೊಂಡೆ ಅಂತ. ಇದು ವಾಟರ್ ಮೆಲನ್ ಸ್ಮೆಲ್ ಮಾಡ್ದಂಗೆ ಆಗುತ್ತೆ. ಇದು ಕೊಕೊನಟ್. ಇದು ನಾನು ಜೆಮ್ಸ್ ಫ್ಯಾಕ್ಟ್ರಿಲಿ ತೊಗೊಂಡಿದ್ದೆ. ಸೊ ಜೆಮ್ಸ್ ಫ್ಯಾಕ್ಟ್ರಿಲಿ ಅಲ್ಲಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಜೆಮ್ಸ್ ಫ್ಯಾಕ್ಟ್ರಿಲೇ ಇದೊಂದು ಬಾಮ್ ತೊಗೊಂಡೆ. ಇದು ಪೇನ್ ರಿಲೀಫ್ ಬಾಮು. ಈ ಥರದ್ದು ಎಷ್ಟೊಂದು ತೊಗೊಂಡಿದ್ದೀನಿ, ಸಪ್ರೇಟಾಗಿ ತೋರಿಸ್ತೀನಿ ರೀ ಎಷ್ಟೊಂದು ತೊಗೊಂಡ್ಬಂದಿದ್ದೀವಿ ಅಲ್ಲಿಂದ. ಓಕೆ, ನೆಕ್ಸ್ಟ್ ಈ ಬ್ಯಾಗ್ ಅಗೇನ್ ಚಾಕ್ ಮಾರ್ಕೆಟಲ್ಲಿ ತೊಗೊಂಡಿದ್ದು. ಸೂಪರಾಗಿದೆ ಬ್ಯಾಗ್. ಇದು ತುಂಬ ಲೈಟಾಗಿದೆ. ಸೊ ಒಂದೇ ಬ್ಯಾಗ್ ತೊಗೊಂಡಿದ್ದು. ನಂಬ್ತೀರಾ, ನಾನು ಯೂಶ್ವಲಿ ವೆಕೇಷನ್ಗೆ ಹೋದ್ರೆ ಬ್ಯಾಗ್ಸ್ ಎಷ್ಟೊಂದು ತೊಗೊಂಡ್ಬಿಟ್ಟಿರ್ತೀನಿ. ಬಟ್ ಈ ಸರಿ ಒಂದೇ ಬ್ಯಾಗ್ ತೊಗೊಂಡಿದ್ದೆ, ಯಾಕೋ ಗೊತ್ತಾಗಲಿಲ್ಲ. ಫಸ್ಟು ನಾನು ಗೆಸ್ಟು ಚಿಯಾಂಗ್ ಮೈಲ್ ನೋಡಿದ್ದೆ, ಆಫರ್ ಇತ್ತಾಯ್ತಾ. ಈ 2 ಬ್ಯಾಗ್ಸ್ ತೊಗೊಂಡೆ 70% ಡಿಸ್ಕೌಂಟ್. ನಾನು ಆಮೇಲೆ ಓಕೆ ಸೇಮ್ ಅಲ್ವಾ, ಗೆಸ್ಸು ಬ್ಯಾಂಕಾಕಲ್ಲೂ ಸಿಗುತ್ತೆ, ಅಲ್ಲಿ ತೊಗೊಳ್ಳೋಣ, ಆವಾಗ ಕ್ಯಾರಿ ಮಾಡೋದು ಈಸಿ. ಚಿಯಾಂಗ್ ಮೈಲ್ ತೊಗೊಬಿಟ್ರೆ ಇನ್ನೂ 3 ಪ್ಲೇಸ್ಗೆ ಹೋಗ್ಬೇಕು ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಆಮೇಲೆ ಬಂದು ನೋಡಿದ್ರೆ ಬ್ಯಾಂಕಾಕಲ್ಲಿ ಸಿಗಲಿಲ್ಲ. ಸೊ ಅದರಿಂದ ಬ್ಯಾಗ್ಸ್ ಅಷ್ಟು ತೊಗೊಳ್ಳಿಲ್ಲ. ಸೊ ಇದು ಲೋಕಲಲ್ಲಿ ಮಾರ್ಕೆಟಲ್ಲಿ ತೊಗೊಂಡಿದ್ದು. ಕಮ್ಮಿ ಏನಿಲ್ಲ, ಇದನ್ನು 500 ರುಪೀಸ್ ಆಯಿತು ಇಂಡಿಯನ್ ರುಪೀಸಲ್ಲಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಹಾಕ್ಕೊಳ್ಳೋಕ್ಕೆ ಸಾಫ್ಟ್ ಆಗಿರುತ್ತೆ. ಇಲ್ಲಿ ಶಾಪಿಂಗ್ ಏನಾದ್ರು ಹೋದಾಗ ಹಾಕ್ಕೋಬೋದು. ನನಗೆ ಕೈಗೇನು ಸಿಗ್ತಾನೆ ಇಲ್ಲ. ಸೊ ಇದು ಒಂದು ಸೋಪ್, ಇದು ಕೊಕೊನಟ್ ಸೋಪ್, ಚೆನ್ನಾಗಿದೆ, ಪ್ರೀಮಿಯಂ ಕ್ವಾಲಿಟಿ. ಅದಾದಮೇಲೆ ನೆಕ್ಸ್ಟ್ ಇದು 3 ಕಾರ್ಗೆ ಅಂದ್ಬಿಟ್ಟು ಅವ್ರದ್ದು ಹರ್ ಕೇರ್ ಅಂತ ಅವ್ರದ್ದು ಬ್ರ್ಯಾಂಡ್ ಇದೆ, ಅವ್ರದ್ದು ಅಲ್ಲೇ ತೊಗೊಂಡು ಬಂದಿದ್ದು. ಇದು ಕಾರ್ಗೆ ಅಂತ ತುಂಬ ಚೆನ್ನಾಗಿದೆ. ಅಲ್ಲೇ ಸ್ಮೆಲ್ ಮಾಡಿ ನೋಡಿದ್ವಿ, ಸೂಪರ್ ಆಗಿದೆ. ಇಲ್ಲಿ ನನ್ನ ಕಾರ್ಗೆ ನಾವು ಎಷ್ಟೇ ತೊಗೊಂಡು ನಮ್ಮಿಬ್ರಿಗೂ ಅದೇನೋ ಗೊತ್ತಿಲ್ಲ, ಇಷ್ಟನೇ ಆಗ್ತಿರ್ಲಿಲ್ಲ. ಬಟ್ ಇದನ್ನ ಸ್ಮೆಲ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲರೂ ಕಾರ್ಸ್ಗೂ ಯೂಸ್ ಮಾಡ್ತಿದ್ರು. ಆಮೇಲೆ ನಾನು ಅಲ್ಲಿ ಕಾರಲ್ಲಿ ಹೋದಿದ ತಕ್ಷಣ AC ಹೋದಕ್ಕೂ ತುಂಬ ಚೆನ್ನಾಗಿ ಅನ್ಸೋದು. ಬಟ್ ನಮಗೆ ಒಂದೊಂದ್ಸರಿ ಅದು ಸ್ಮೆಲ್ ಜಾಸ್ತಿ ಹೊಳೆಯೋದು. ಆಮೇಲೆ ಚಂದ್ರಿಗೆ ಹೇಳ್ದೆ ಇಲ್ಲ ತೊಗೊಂಡೋಗೋಣ ಒಂದು 3 ಅಂದ್ಬಿಟ್ಟು. ಸೊ 3 ತೊಗೊಂಡು ಬಂದ್ವಿ. ಇದು ಚಾಕ್ ಮಾರ್ಕೆಟಲ್ಲೇ ಅವ್ರದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಇತ್ತು, ಅಲ್ಲಿ ತೊಗೊಂಡು ಬಂದಿದ್ದು. ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲ, ಅವ್ರದ್ದು ಔಟ್ಲೆಟ್ಟೇ ಕರೆಕ್ಟ್ ಇತ್ತು, ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲ. ಓಕೆ, ನೆಕ್ಸ್ಟ್ ಒಂದಷ್ಟು ಬಿಗ್ ಸೀಲೆಲ್ಲ ನಿಮ್ಗೆ ಏನಾದರೂ ಬೇಕಂದರೆ ಬಿಗ್ ಸೀಲ್ ತೊಗೊಂಬನ್ನಿ. ಈ ಥರ ಬಾಮ್ಸು, ಪೇನ್ ರಿಲೀಫ್ ಬಾಮ್ಸು, ನೇಸಲ್ ಅದು ಅಂದರೆ ನಿಮ್ಗೇನಾದ್ರು ಮೂಗಲ್ಲಿ ಕಟ್ಕೊಂಡಿದ್ರೆ ಅದಕ್ಕೆ ಆ ಥರದೆಲ್ಲ ತುಂಬ ಫೇಮಸ್ಸು ಥೈಲ್ಯಾಂಡಲ್ಲಿ, ಹೋಗಿ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇದು ಒಂದು ಫುಲ್ ತೊಗೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಇದು ಒಂದು ಫುಲ್ ಎಷ್ಟೊಂದು ಸ್ನ್ಯಾಕ್ಸು, ಡ್ರೈ ಮ್ಯಾಂಗೋಸ್, ಮ್ಯಾಂಗೋ ಚಾಕ್ಲೇಟ್ ಎಲ್ಲ ತೊಗೊಂಡು ಬಂದಿದ್ದೆ. ಎಲ್ಲ ಓಪನ್ ಮಾಡಿ ಕೊಡೋರಿಗೆಲ್ಲ ಹಾಕಿಟ್ಬಿಟ್ಟಿದ್ದೀನಿ. ನಾವೆಲ್ಲ ತಿಂತಾ ಇದ್ದೀವಿ ಆಲ್ರೆಡಿ, ಅವೆಲ್ಲ ತೋರ್ಸೋಕ್ಕೆ ಹೋಗಲಿಲ್ಲ ನನಗೆ. ಆಮೇಲೆ ನೂಡಲ್ಸು ಎಲ್ಲ ಬೇಜಾನ್ ತೊಗೊಂಡು ಬಂದ್ವಿ ತಿನ್ನೋದಂಥ ಐಟಮ್ಸ್ ಅಂತೂ. ಸೊ ಇದು ಫುಲ್ ಒಂದು ಸೆಟ್ಟು.
ಇದೊಂದು ಸೂಪರ್ ಆಗಿದೆ, ನಾನು ಆಲ್ರೆಡಿ ತೋರಿಸಿದೆ ನಿಮ್ಮ ಪಟಾಯ ವ್ಲಾಗಲ್ಲಿ ಯೂಸ್ ಮಾಡ್ತಿದ್ದೆ, ಸೂಪರ್ ಆಗಿದೆ ಅದು. ಸೊ ಅದಾದಮೇಲೆ ನೆಕ್ಸ್ಟ್ ಇದೇನೋ ಫೀವರ್ ಪ್ಯಾಚ್ ಅಂತ, ಇದು ತುಂಬ ಯೂಸ್ ಮಾಡ್ತಾರೆ ಅಲ್ಲಿ, ಸೊ ಅದಕ್ಕೆ ತೊಗೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಇದು ಮಸಲ್ ರಿಲೀಫ್ಗೆ, ಇದು ನಾನು ಜಾಸ್ತಿ ಕಟ್ ಮಾಡ್ಕೊಡ್ತಿರ್ತೀನಿ ಅಂತ ಚಂದು ತೊಗೊಂಡು ಬಂದಿರೋದು. ಇದು ಅವ್ರು ಹೇಳಿ ಜಾಸ್ತಿ ಕಟ್ ಮಾಡ್ಕೋತಿರ್ತೀವಿ, ಅದು ಜಸ್ಟ್ ಹಾಕಿದ್ರೆ ಹಂಗೆ ಆಯಿತು ಅಂತ. ನೆಕ್ಸ್ಟ್ ನನ್ನ ಫೇವ್ರೇಟ್ ಆಯಿತಾ, ಇದನ್ನು ಚಿಯಾಂಗ್ ಮೈ ನೈಟ್ ಮಾರ್ಕೆಟಲ್ಲಿ ಮಾಡಿಸ್ಕೊಂಡಿದ್ದು, ಪಾಸ್ಪೋರ್ಟ್ಗೆ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು ನಾನು. ಸೂಪರ್ ಆಗಿದೆ ಇದು, ಪಿಂಕ್ ಕಲರಲ್ಲೇ ಬೇಕು ಅಂತ ಮಾಡಿಸ್ಕೊಂಡೆ. ಆ ವ್ಲಾಗಲ್ಲಿ ತೋರಿಸಿದ್ನ ನಾನು ಚಿಯಾಂಗ್ ಮೈ ವ್ಲಾಗಲ್ಲಿ, ಒಂದು ಚಿಯಾಂಗ್ ಮೈ ವ್ಲಾಗ್ ಚೆಕ್ ಮಾಡಿ, ಅದ್ರಲ್ಲಿ ತೋರಿಸಿದ್ನ ಇವಾಗ ಗೊತ್ತಿಲ್ಲ, ನೋಡ್ಬೋದು ನೀವು. ಇಲ್ಲಿ ಇದೆಲ್ಲ ನಾವೇ ಸೆಲೆಕ್ಟ್ ಮಾಡಬೇಕು, ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ಇದಕ್ಕೆ ಒಂದು ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ಇಲ್ಲ ನನಗೆ ಟ್ರಾವೆಲಿಂಗ್ ಇಷ್ಟ ಅಲ್ಲ, ಅದಕ್ಕೆ ಫ್ಲೈಟು ಮತ್ತು ಲವ್ ಹಾಕ್ಸ್ಕೊಂಡಿದ್ದೀನಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಲವ್ ಅಂತ, ಮತ್ತು ಬಿಲೀವ್ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನ್ ಫ್ಯಾಷನ್, ಸೊ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರಮ್ಯಾ ಅಂತ ನೇಮ್ ಹಾಕ್ಸ್ಕೊಂಡಿದ್ದೀನಿ. ಖುಷಿಯಾಗಿ ರಮ್ಯಾ ಅಂತ ಹಾಕ್ಸೋಣ ಅಂದ್ಕೊಂಡೆ, ಅದು ದೊಡ್ಡದಾಗುತ್ತೆ ಅಂದ್ಬಿಟ್ಟು ಜಸ್ಟ್ ರಮ್ಯಾ ಅಂತ ಹಾಕ್ಸಿದೆ. ಚೆನ್ನಾಗಿದೆ ಇದು. ಸೊ ಅದಾದಮೇಲೆ ನೆಕ್ಸ್ಟ್ ಇದೊಂದು ತಲೆಗೆ ಹಾಕ್ಕೊಳ್ಳೋದು, ಈ ಥರ ಬಂದಿರೋದು. ಈ ಥರ ಫ್ಯಾನ್ಸಿ ಐಟಮ್ಸ್ ಎಲ್ಲ ಥೈಲ್ಯಾಂಡಲ್ಲಿ ಬೆಸ್ಟ್ ಥಿಂಗ್ಸು. ಆಮೇಲೆ ಜಿಯನ್ ಒಂದು ಗ್ಲಾಸ್ ತೊಗೊಂಡ, ಅವ್ರ ಪಪ್ಪ ಥರ ಗ್ಲಾಸ್ ಬೇಕು ಅಂದ್ಬಿಟ್ಟು ತಗೊಂಡಿರೋದು ಇದು. ಅದಾದಮೇಲೆ ನೆಕ್ಸ್ಟ್ ನಾನೊಂದು ಪೌಡರ್ ತೊಗೊಂಡಿದ್ದೀನಿ, ಯಾಕಂದರೆ ಕಾಂಪ್ಯಾಕ್ಟ್ ಪೌಡರು ಸೂಪರ್ ಆಗಿದೆ, ಅಲ್ಲೇ ಟ್ರೈ ಮಾಡಿದೆ, ಚೆನ್ನಾಗಿ ಅನಿಸ್ತು, ಅದಕ್ಕೆ ತೊಗೊಂಡು ಬಂದೆ. ನೆಕ್ಸ್ಟ್ ಓಕೆ, ನೀವು ತೆಗಿತಾ ಇದ್ದರೆ ಬರ್ತಾನೆ ಇದೆ, ಏನು ತೋರಿಸ್ಲಿ ಏನು ಬಿಡಲಿ ಅಂತ ಗೊತ್ತಾಗ್ತಿಲ್ಲ, ಬೇಗ ಬೇಗ ತೋರಿಸ್ಕೊಂಡು ಹೋಗ್ತೀನಿ. ಜಿಯನ್ಗೆ ಬ್ಯಾಗ್, ಇದು ಹಲ್ಕ್ ಬ್ಯಾಗು. MBK ಅನಿಸುತ್ತೆ ಅದು. ಆಮೇಲೆ ಜಿಯನ್ಗೆ ಇದೊಂದು ಪೌಚ್, ಇದು ಮೊಶಿನ ಇದು ಮೊಶಿ ಅಲ್ಲಿ ತೊಗೊಂಡಿದ್ದು. ಇದ್ರೊಳಗಡೆನೂ ಏನೋ ಇಟ್ಟಿದ್ದೀವಿ. ಸೊ ಇದು ಒಂದು ಏನಾದರೂ ಸ್ಕಿನ್ ಕೇರ್ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಇಟ್ಕೊಳ್ಳೋಕ್ಕೆ. ಹೇಳಿಲ್ವಾ, ಎಲ್ಲ ಹಂಗಂಗೆ ಹಾಕ್ಕೊಂಡು ಬಂದ್ಬಿಟ್ವಿ, ಏನೂ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಇದು ಜಿಯನ್ಗಲ್ಲಿ ಯಾರೋ ಗಿಫ್ಟ್ ಅಂತ ಕೊಟ್ಟಿದ್ದು, ಇದೆಯಾ ಇದರಲ್ಲಿ, ದೊಡ್ಡ ಬ್ಲಾಗ್ ಆಗುತ್ತೆ, ಸಾರಿ, ಏನು ಮಾಡೋದು, ಅಷ್ಟೊಂದು ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇದು ಬಾಮ್ಸ್ ಎಲ್ಲ ಹಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ನಿಮ್ಗೊಂಥರ ರಿಲ್ಯಾಕ್ಸ್ ಆಗುತ್ತೆ ಅದು. ಈ ಬ್ಯಾಗ್ಸ್ ತುಂಬ ಚೆನ್ನಾಗಿದೆ, ನೀವು ಫುಲ್ ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿದೆ ನೋಡಿ, ಇದ್ರೊಳಗಡೆ ಹಾಕ್ಕೊಂಡು ಹೋಗ್ಬೋದು. ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ ಥರ ಬೇಕಾದಾಗ ಅಲ್ಲಿಂದ ತೆಗೆದ್ರೆ ದೊಡ್ಡದಾಗುತ್ತೆ. ಸೊ ಈ ಥರದ್ದು 2 ತೊಗೊಂಡು ಬಂದ್ವಿ ಅಲ್ಲಿಂದ. ಒಂದಷ್ಟು ಫೇಸ್ ಮಾಸ್ಕ್ಗಳು, ಸೊ ಫೇಸ್ ಮಾಸ್ಕ್, ಇದು ಐ ಮಾಸ್ಕ್, ಇದು ಸ್ಕ್ರಬ್ಬರ್. ಅದಾದಮೇಲೆ ನೆಕ್ಸ್ಟು ಇದು ಜಿಯನ್ಗೆ ಲಿಪ್ ಬಾಮ್, ಬೇಬಿ ಲಿಪ್ ಬಾಮ್. ಸೊ ಇದು ಐ ಮಾಸ್ಕ್. ಆಮೇಲೆ ಕ್ಯೂಟ್ ಇದು ಲಿಪ್ ಬಾಮ್ ಅಂತೂ ಅಲ್ಲಿ ಎಲ್ಲರ ಕೈಲೂ ಇರುತ್ತೆ, ಇದು ಕ್ಯೂಟ್ ಲಿಟಲ್ ಬಾಮ್. ಸೊ ಇದು ನಾನೊಂದು ಲಿಪ್ಸ್ಟಿಕ್ ತೊಗೊಂಡೆ, ಏನೂ ಆಫರ್ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಇದು. ಸೊ ಟ್ರೈ ಮಾಡಿದೆ ಅಲ್ಲೇ. ಸೊ ಒಂದು ಲಿಪ್ಸ್ಟಿಕ್, ಆಮೇಲೆ ಇದೊಂದು ಲಿಪ್ ಬಾಮ್ ಸ್ಮಾಲ್, ಈ ಥರ ಕ್ಯೂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಇದು ಐಬ್ರೋದು. ಸೊ ಇದೆಲ್ಲ ಹಂಗೆ ತೋರಿಸ್ಕೊಂಡು ಹೋಗಿದೆ ಬೇಗ. ನೆಕ್ಸ್ಟ್ ಫುಟ್ವೇರ್ಸ್ ಬರೋಣ. ಸೊ ಜಿಯನ್ ಸ್ವಲ್ಪ ದೊಡ್ಡ ಸೈಜು, ಬಟ್ ಆದರೂ ಬೇಕು ಅಂತ ತಗ್ಸ್ಕೊಂಡಿದ್ದಾನೆ, ಏನಕ್ಕೆ ಅಂತ ತೋರಿಸ್ತೀನಿ. ಸ್ಪೈಡರ್ ಮ್ಯಾನ್ ಒಂದು, ಮತ್ತು ಇದಕ್ಕೆ ಈ ಥರದ ಕ್ಯಾಪ್ಟನ್ ಅಮೇರಿಕನ್ ಅಂತ ತೊಗೊಂಡಿದ್ದಾನೆಲ್ಲ ಹಾಕಿದ್ದನ್ನು ತೋರಿಸ್ತೀನಿ. ಇದಿನ್ನ ಅದು 2 ಇಯರ್ಸ್ ಬೇಕು ಹಾಕ್ಕೊಡೋಕ್ಕೆ. ಸೊ ನೆಕ್ಸ್ಟ್ ಚಂದು ಇಶು ವ್ಯಾನ್ಸ್, ಇದು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗಿದ್ವಲ್ಲ ಅಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ. ಥೈಲ್ಯಾಂಡ್ಗೆ ಹೋದಾಗ ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡು ಹೋಗ್ಬೇಕು ಅನ್ನೋದು ನಿಜ ಆಯಿತು. ಸೊ ನೆಕ್ಸ್ಟ್ ಇದು ಆಲ್ಡೋಲ್ ನಾನು ತೊಗೊಂಡಿದ್ದು. ಸೊ ನನಗೆ ಆಲ್ಡೋ ನನ್ನ ಹತ್ರ ನೋಡಿದರೆ ತುಂಬ ಇದೆ ಆಲ್ಡೋ ನನ್ನ ಹತ್ರ. ಇದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆಯಲ್ಲ ಅಲ್ಲಿ ತೊಗೊಂಡಿದ್ದು, ಮತ್ತು ಇಂಡಿಯಾಗಿಂತ ನನಗೆ ತುಂಬ ಕಡಿಮೆಗೆ ಸಿಗ್ತದೆ.
ಮತ್ತು ಇನ್ನೊಂದು ಪೇರ್ ಇದೆ ಆಲ್ಡೋದು. ಅದು ಫುಲ್ ತೋರಿಸಿದ್ದೀನಿ ನಾನು, ನೋಡಿ ಅದು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಹೆಂಗಿತ್ತು ದಿನ ಎಲ್ಲ ನಾನು ಫುಲ್ ಶಾಪಿಂಗ್ದೇ ಒಂದು ವ್ಲಾಗ್ ಇದೆ. ಸೊ ಇದು ಫುಲ್ ವೆಡ್ಜಸ್, ಇದು ಆಲ್ಡೋನೇ, ತುಂಬ ಚೆನ್ನಾಗಿದೆ ಇದು ಕೂಡ. ಓಕೆ, ಇನ್ನೊಂದು ಈಗ ಓಪನ್ ಮಾಡಬೇಕು ಜಿಯಾಂದು. ಸೊ ಈ ಥರ ಫ್ಯಾನ್ಸಿನೆಲ್ಲ ತುಂಬ ಚೆನ್ನಾಗಿರುತ್ತೆ ಥೈಲ್ಯಾಂಡಲ್ಲಿ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಅವ್ರು ನೋಡಿದ ತಕ್ಷಣ ಮಮ್ಮ ಇದು ಬೇಕು, ಮತ್ತು ಇದ್ರ ಮೇಲೆ ಕ್ಯಾಪ್ಟನ್ ಅಮೇರಿಕಾ ಬೇರೆ ಇದೆಯಲ್ಲ, ಗೊತ್ತಲ್ಲ ನಿಮಗೆ. ಅದಾದಮೇಲೆ ನೆಕ್ಸ್ಟು ಇದು ನಾವೇ ತೊಗೊಂಡಿದ್ದು ಅವನಿಗೆ ಅಂತ. ಬಟ್ ಈ ಥರದ್ದೆಲ್ಲ ಅವ್ನಿಗೆ ಇಷ್ಟ ಆಗಲ್ಲ, ಆ ಥರದ್ದು ಅವ್ನಿಗೆ ಫ್ಯಾನ್ಸಿದೆಲ್ಲ ಇಷ್ಟ, ಈ ಥರದ್ದೆಲ್ಲ ನಾವು ತೊಗೊತೀವಿ ಚೆಂದು ನಾನು. ಇದು ಬಂದು ಫಿಲಾದಿದು, ಅಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗಿದ್ವಿ ಅಂತ ಅಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಇದು ಮೆಟೀರಿಯಲ್ಲು, ಒಂದು ಸಾಫ್ಟಾಗಿ ಫೀಲ್ ಆಗುತ್ತೆ. ಸೊ ಈ ಥರದಲ್ಲಿ ನಾವು ನೋಡ್ಬಿಟ್ಟು ತೊಗೊತೀವಿ. ಅದಾದಮೇಲೆ ನೆಕ್ಸ್ಟು ಫಿಲಾಲ್ ತುಂಬ ತೊಗೊಂಡ್ವಿ, ನಾನು ಚೆಂದು ಎಲ್ಲರೂ ತೊಗೊಂಡ್ವಿ. ಸೊ ತೋರಿಸ್ತೀನಿ ನಾನು ನಿಮಗೆ. ಇದು ನಾನು ತೊಗೊಂಡಿದ್ದು ಫಿಲಾಲೆ, ಇದನ್ನು ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ನಂಗೆ ಇದು ಬ್ಲ್ಯಾಕ್ ತೊಗೊಬೇಕು ಅಂತ ಇಷ್ಟ ಆಯಿತು. ಚೆಂದು ಇಲ್ಲ, ವೈಟ್ ಒಂಥರ ಇದು ಬೇಜ್ ಮತ್ತು ಕ್ರೀಮ್ ಕಲರ್ ಇದೆ, ವೈಟ್ ಇಲ್ಲ ಫುಲ್ಲು. ಇದು ಚೆನ್ನಾಗಿದೆ, ಇದು ತೊಗೊಂಡ್ರು. ಸೊ ಇದು ತೊಗೊಂಡಿದ್ದು, ಮತ್ತು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಶಾರ್ಟ್ಸು, ಪ್ಯಾಂಟು ಎಲ್ಲದಕ್ಕೂ ಹಾಕೋಬೋದು, ನಾರ್ಮಲ್ ಡ್ರೆಸ್ ಹಾಕ್ಕೊಂಡಾಗಲೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇದು ಶೂ. ನನಗೆ ಇದು ಹಾಗೇನೋ ಕ್ಯಾಶುವಲ್ ಶೂ, ಇದು ಹಾಗೇನೋ ಹಾಕೋಬೋದು, ಬೇಕಾದ್ರೆ ವರ್ಕೌಟ್ಗೂ ಹಾಕೋಬೋದು. ಬಟ್ ನಾನು ಹಂಗೆ ಹಾಕ್ಕೊತೀನಿ, ಯಾಕೆಂದರೆ ಇದು ಸ್ವಲ್ಪ ನೋಡಿ ವೆಡ್ಜಸ್ ಇದೆ ಇದು. ಸೊ ಇದು ಪ್ಯಾಂಟ್ ಜೊತೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ಆಮೇಲೆ ಚೆಕ್ ಮಾಡಿದೆ, ಇಂಡಿಯಾಗಿಂತ ತುಂಬ ಅಂದರೆ ಆಲ್ಮೋಸ್ಟ್ ನನಗೆ ಇಂಡಿಯಾಗಿಂತ ಇದು ಎಕ್ಸ್ಪೆನ್ಸಿವ್ ಇತ್ತು. ಸೊ ಇಂಡಿಯಾಗಿಂತ ಸ್ವಲ್ಪ ಕಡಿಮೆ ಸಿಕ್ತು, ಅದಕ್ಕೆ ನಾನು ತೊಗೊಂಡೆ ಇದು ಫಿಲಾ. ಮತ್ತು ಇದು ಆಲ್ಮೋಸ್ಟ್ ಚಂದನ ನಂದು ಸ್ವಲ್ಪ ಸೇಮ್ ಥರ ಸಿಕ್ತು, ಅದಕ್ಕೆ ತೊಗೊಂಡ್ವಿ. ಇದು ಅವ್ರದ್ದು ಚೆನ್ನಾಗಿದೆ. ಅವತ್ತು MBK ಪ್ಲ್ಯಾಟಿನಮ್ ಎಲ್ಲ ಸುತ್ತಿ ಫೈನಲಿ ಹೋದ್ವಿ ನಾವು. ಸೊ ಓಕೆ, ಇನ್ನೊಂದು ಫಿಲಾ ಇದೆ, ತೋರಿಸ್ಬಿಡ್ತೀನಿ. ಇದು ಫಿಲಾ, ಅದು ಫುಲ್ ಒಂದು ಸೆಟ್ ಥರ ಅಂದರೆ ಮಾಡ್ಕೊಂಡು ತೊಗೊಂಡಿದ್ದು, ಸಪ್ರೇಟ್ ಇತ್ತು, ಒಳ್ಳೆ ಆಫರಲ್ಲಿತ್ತು, ಅದಕ್ಕೆ ತೊಗೊಂಡೆ. ಮತ್ತು ಏನಂದರೆ ನಾವು ಫಿಲಾಲ್ ತೊಗೊಂಡಾಗ ಎಷ್ಟು ಮಾಡಿದ್ರೆ ಬ್ಯಾಟ್ರಿ ಫಂಡ್ ಇರುತ್ತಲ್ಲ, ಸೊ ಅದಕ್ಕೆ ಶಾರ್ಟೇಜ್ ಆಗ್ತಾಯಿತ್ತು. ಆಮೇಲೆ ಅದಕ್ಕೆ ಅಂದರೆ ಏನಾದ್ರು ತೊಗೊಂಡ್ರು, ಆವಾಗ ಅದು ತೊಗೊಂಡಿದ್ದು. ನೆಕ್ಸ್ಟು ಡಿಸೆಂಬರ್ ಹೇಳಿದ್ನಲ್ಲ, ಸುತ್ತಿ ಆಮೇಲೆ ಡಿಸೆಂಬರ್ಗೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಡಿಸೆಂಬರ್ ಬೆಸ್ಟ್. ನೀವು ಎಲ್ಲೂ ಹೋಗ್ಬಿಡಿ ಥೈಲ್ಯಾಂಡ್ಗೆ ಹೋದರೆ, ನೀವೇನಾದ್ರು ಅದು ಗರ್ಲ್ಸ್ ವುಮೆನ್ ಏನಾದ್ರು ಶಾಪಿಂಗ್ ಮಾಡಬೇಕು, ಲೇಡೀಸ್ಗೆ ಏನಾದ್ರು ಶಾಪಿಂಗ್ ಮಾಡಬೇಕು ಅಂದರೆ ಡಿಸೆಂಬರ್ ಬೆಸ್ಟು. ಎಲ್ಲ ಕಡೆ ಸುತ್ತ ಅವಶ್ಯಕತೆನೇ ಇಲ್ಲ. ಸೊ ಈ ಪ್ಯಾಂಟ್ ನನಗೆ ಸ್ವಲ್ಪ ಅದೇ ಲೆಂತ್ ದೊಡ್ಡದಿದೆ, ಒಂಚೂರು ಕಟ್ ಮಾಡಿಸ್ಬೇಕು, ಇಲ್ಲಿ ಮಾಡಿಸ್ತೀನಿ. ಬಟ್ ತುಂಬ ಚೆನ್ನಾಗಿದೆ, ಈ ರೀತಿಯಾಗಿದೆ. ಪಾಕೆಟ್ಸ್ ಬರುತ್ತೆ, ಬ್ಲ್ಯಾಕು, ಇದರಲ್ಲಿ ನಿಮಗೆ ತುಂಬ ಕಲರ್ಸ್ ಇತ್ತು, ಪಿಂಕು, ಗ್ರೀನು ಎಲ್ಲ ಕಲರ್ಸ್ ಇತ್ತು. ಬಟ್ ನಾನು ಬ್ಲ್ಯಾಕ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಬ್ಲ್ಯಾಕ್ ಜೊತೆ ಯಾವುದೇ ಕಲರ್ ಇಟ್ಟರು ಬ್ಲ್ಯಾಕ್. ಸೊ ಫೈನಲಿ ಅಲ್ಲೇ ಹೋಗುತ್ತೆ ಫೋನು. ನೆಕ್ಸ್ಟ್ ಇದು ನೈಟ್ ವೇರ್. ಡಿಸೆಂಬರಲ್ಲಿ ನೀವು ಯಾವುದೇ ಸೆಲೆಕ್ಟ್ ಮಾಡಿ ನಿಮ್ಗೆ ಹೊಸ ಪೀಸ್ ಕೊಡ್ತಾರೆ, ಡಿಸ್ಪ್ಲೇ ಮಾಡಿರೋದು ಕೊಡೋದೇ ಇಲ್ಲ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಓಪನ್ ಆಗ್ತಿಲ್ಲ, ಆಯ್ತು ಮಾಡೋಣ. ಸೊ ಫಸ್ಟು ನೆಕ್ಸ್ಟ್ ಚೆಂಡು ಅಂತ ತೊಗೊಂಡ್ರು. ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಥೈಲ್ಯಾಂಡಲ್ಲಿ, ಬೇಡ ಅಂದರೂ ಕೇಳಲ್ಲ, ಕೊಡ್ತಾರೆ ಪ್ಲಾಸ್ಟಿಕ್ಕು, ತುಂಬ ಪ್ಲಾಸ್ಟಿಕ್. ಇಲ್ಲೇ ಎಷ್ಟೊಂದು ನಾನು ಅಲ್ಲೇ ಹಾಕಿಟ್ಟು ಬಂದ್ವಿ, ಎಷ್ಟೊಂದು ನಾವು ಬ್ಯಾಗ್ ತೊಗೊಂಡೋಗಿದ್ರು ಕೊಡ್ತಾರೆ. ಸೊ ಚೆಂದು ಅಂತ ತೊಗೊಂಡ್ರು. ಇದು ನಾರ್ತ್ ಫೇಸ್ ಏನೋ ಬರ್ದಿದೆ. ಸೊ ಇದು ಅಲ್ಲಿ ಡಿಸೆಂಬರಲ್ಲಿ ಮೆನ್ ಸೆಕ್ಷನ್ ಅಂತೂ ಇಲ್ಲ, ಒಂದು ಸ್ವಲ್ಪ ಸಿಗುತ್ತೆ ಒಂದೊಂದು ಕಡೆ ಅಷ್ಟೇ. ಸೊ ಅಲ್ಲಿ ಒಂದು ಕಡೆ ಸಿಕ್ತು, ಅಲ್ಲಿ ಇದು ತೊಗೊಂಡು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಡಿಸೆಂಬರಲ್ಲಿ ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡಿ, ಫುಲ್ ಈ ಥರ, ಒಂದು ನಿಮಿಷ, ಫುಲ್ ಈ ಥರ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸಿಲ್ಕ್ ಮೆಟೀರಿಯಲ್ ಥರ ಇದೆ, ಸಿಲ್ಕ್ ಅಂತರ ಸ್ವಲ್ಪ ಕಾಟನ್ ಮಿಕ್ಸ್ ಥರ. ಮತ್ತು ಡಿಸೈನ್ ಚೆನ್ನಾಗಿದೆ, ಹಾಕ್ಕೊಂಡಾಗ ಒಂದು ಒಳ್ಳೆ ಲುಕ್ ಬರುತ್ತೆ. ಇದು ನೀವು ಸ್ಕರ್ಟ್ ಮೇಲೆ ಇಲ್ಲ ಪ್ಯಾಂಟ್ ಮೇಲೆ ಯಾವುದ್ರ ಮೇಲೆ ಬೇರೆಕ್ಕಾದರೂ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಅನ್ನೋದಕ್ಕಿಂತ ನೀವೇನಾದ್ರು ಹೋದಾಗ ಸಿಕ್ಕಲ್ಲಿ ತೊಗೊಳ್ಳಿ.
ಸೊ ನೆಕ್ಸ್ಟ್ ಯಾರಾದರೂ ಥೈಲ್ಯಾಂಡ್ ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಗೊಂದು ಐಡಿಯಾ ಬಂದಿದೆ ಎಲ್ಲಿ ಶಾಪಿಂಗ್ ಮಾಡಬೇಕು ಅಂತ. ಹಾಗೆ ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ. ಸೊ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಗೆ ನಾವು ಪ್ಲ್ಯಾನ್ ಮಾಡಿದ್ವಿ, ಎಷ್ಟು ಖರ್ಚಾಯಿತು ಇಷ್ಟೊಂದು ದಿನಕ್ಕೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ನೈಟ್ ವೇರ್. ಇದು ಕೂಡ ಅಷ್ಟೇ, ಇದರಲ್ಲಿ ಪ್ಯಾಂಟ್ ಶಾರ್ಟ್ಸ್ ಎರಡೂ ಇದೆ, ಸೇಮ್ ಅದೇ ಥರದ್ದು. ಬಟ್ ಇದು ನನಗೆ MBKಗಿಂತ ಒಂಚೂರು ಕಮ್ಮಿಗೆ ಸಿಕ್ತು ಅಲ್ಲಿ. ಸೊ ಇದು ಸೇಮ್ ಪ್ಯಾಟರ್ನ್, ಏನು ಡಿಫ್ರೆಂಟ್ ಎಲ್ಲ ಏನಿಲ್ಲ. ಸೊ ಫ್ರೆಂಡ್ಸ್, ಇಷ್ಟು ಶಾಪಿಂಗ್ ಮಾಡಿದ್ದು. ಓಕೆ, ಚಂದು ಅಂತೂ ಈ ಸರಿ ಫುಟ್ವೇರು ಆ ಥರ ತೊಗೊಂಡ್ರು ಜಾಸ್ತಿ. ಜಿಯನ್ಗೂ ಅಷ್ಟೇ ಫುಟ್ವೇರು ಆ ಥರ ತಂದ್ವಿ ಡ್ರೆಸ್ಗಿಂತ. ನಾನೇ ಸ್ವಲ್ಪ ಡ್ರೆಸ್ ಜಾಸ್ತಿ. ಜಿಯಂದು ಇಲ್ಲೊಂದಿದೆ. ಸೊ ಇದು ಜಿಯಂದಿದು ಔಟ್ಲೆಟಲ್ಲಿ ತೊಗೊಂಡಿದ್ದು. ಇಲ್ಲಿ ಪ್ಯಾಂಡಾ ಇದೆ, ಅದಕ್ಕೆ ಅವ್ನು ಬೇಕು ಅಂತ ಹಠ ಮಾಡ್ಕೊಂಡು ತಗ್ಸ್ಕೊಂಡ. ಅದಾದಮೇಲೆ ಇದೊಂದು ಅದೇ ಮಾರ್ಕೆಟ್ಗೆ ಹೋಗಿದ್ವಲ್ಲ ಲಾಸ್ಟು, ಚಾಚು ಮಾರ್ಕೆಟ್, ಅಲ್ಲಿ ತೊಗೊಂಡಿದ್ದು ಈ ಟಾಪ್. ಸೊ ವೈಟ್ ಕಲರ್. ಮುಗೀತು ಸದ್ಯ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಥೈಲ್ಯಾಂಡಿನ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ದೆ. ಸೊ ಇವಾಗ ಎತ್ತಿಡ್ಬೋದು, 3 ಡೇಸಿಂದ ಇಲ್ಲೇ ಬಿದ್ದಿತ್ತು. ಸೊ ಫೈನಲಿ ಡನ್. ಸೊ ನಮಸ್ಕಾರ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.